ನೋಡಿ ಈ ತರ ಹೆಲ್ಮೆಟ್ ಇದ್ರೂ ಕೈ ತಗೊಳಕೊಂಡು ಹೋಗೋದು. ಜನಗಳು ಬುದ್ಧಿ ಕಲಿಯಲ್ಲ. ಹೆಲ್ಮೆಟ್ ಇರೋದು ಪುಣ್ಯ ಪೊಲೀಸ್ನವ್ರ ಕಾಡ್ತಿಂದ ತಪ್ಪಿಸ್ಕೊಳಕ್ಕೆ, ಫೈನ್ ತಪ್ಪಿಸ್ಕೊಳಕ್ಕೆ ಅಂದ್ಬಿಟ್ಟು ಕೆಲವರು ಯೂಸ್ ಮಾಡ್ತಾರೆ ಅಷ್ಟೇ. ಅದನ್ನೇ ತಲೆಗೆ ಹಾಕೊಂಡ್ರೆ ಏನಾಗುತ್ತೆ, ಎಷ್ಟು ಸೇಫ್ಟಿ ಹೆಲ್ಮೆಟ್ ಅಂದರೆ ಇವ್ರಿಗೆಲ್ಲ ಎಷ್ಟು ನೀವೇ ನೋಡ್ತಾ ಇರ್ತೀರಾ. ಮೊನ್ನೆ ರಾಜಾಜಿನಗರದಲ್ಲಿ ಒಂದು ತಿಂಗಳಿಂದೇನಪ್ಪ ಪಾಪ ಯಾರೋ ಹಿಂಗೆ ಒಬ್ರು ಅಂಕಲ್ ಹೆಲ್ಮೆಟ್ ಹಾಕೊಂಡಂಗೆ ಹೋಗ್ತವ್ರೆ. ಫೈನಾನ್ಸ್ ಕಲೆಕ್ಷನ್ ಮಾಡೋದನ್ನ ಕೆಲಸ ಅಂತಿದ್ರು. ಸಣ್ಣದು ಒಂದು ತುಂಬ ದೊಡ್ಡದು ಅಲ್ಲ, ಅದು ಮರದ ಒಂದು ಕೊಂಬೆ ಬಿತ್ತು ತುಂಡು ಸಣ್ಣದು. ಆ ಮೇಲಿಂದ ಮರದ ಬಿದ್ದ ತಕ್ಷಣ ಅವ್ರು ಹೆಂಗೆ ಬಿದ್ರಪ್ಪ ಅಂದರೆ ಅನ್ಕಾನ್ಸಿಯಸ್ ಆಗಿ ಅವ್ರಿಗೆ ಜ್ಞಾನನೇ ಇಲ್ಲ. ಹೋಗ್ತಾರೆ ದಬಾರ್ ಅಂತ ಹಂಗೆ ಉಳ್ಕೊಂಡ್ಬಿಟ್ರು ಬೈಕಿಂದ. ತಲೆ ಮೇಲೆ ಸಣ್ಣದೊಂದು ಕೊಂಬೆ ಬಿದ್ದಿದ್ಕೇನೆ. ಅವ್ರೇನು ಅದು ವಿಡಿಯೋದಲ್ಲಿ ನೋಡಿದ್ದು ನಾನು. ಅದೇನು ಪಾಪ ಅವ್ರಿಗೇನು ಪ್ರಾಣಕ್ಕೆ ಅಪಾಯ ಆಯಿತು ಇಲ್ವೋ ಗೊತ್ತಿಲ್ಲ. ಮೋಸ್ಟ್ ಪ್ರಾಣಕ್ಕೆ ಅಪಾಯ ಆಗಿರಲ್ಲ ಅಂತ ಕಾಣುತ್ತೆ. ಬಟ್ ಅವ್ರಿಗೆ ಜ್ಞಾನ ಇಲ್ದಂಗೆ ಬಿದ್ದೋಗ್ಬಿಟ್ರು. ಅದೇ ಹೆಲ್ಮೆಟ್ ಇದ್ದಿದ್ರೆ ಆ ಥರ ಆಗದ. ಅದು ಸಣ್ಣ ಕೊಂಬೆ ಏನು ತುಂಬ ದೊಡ್ಡದು ಅಲ್ಲ. ಏನೋ ಒಂಚೂರೇನು ಆಗ್ತಿರ್ಲಿಲ್ಲ. ಹೆಲ್ಮೆಟರಿಂದ ಅವ್ರಿಗೆ ಏನೋ ಸ್ವಲ್ಪನೂ ಆಗ್ತಿರಲಿಲ್ಲ. ಹೆಲ್ಮೆಟ್ ಅವ್ರ ತಲೆನ ಕಾಪಾಡೋದು. ಮತ್ತು ಎಷ್ಟೋ ಜನ ನಟರುಗಳು ಇರ್ಬೋದು, ನೀವು ವಿಜಯ್ ಅವರೆಲ್ಲ ಹೆಲ್ಮೆಟ್ ಹಾಕ್ತಾರೆ. ಆಕ್ಸಿಡೆಂಟ್ಗಳು ಆದಾಗ ಹೆಲ್ಮೆಟ್ ಇದ್ದಿದ್ರೆ ಕಂಬ ಕೂತ್ಕೊಂಡು ತೀರೋದ್ರಲ್ಲ ಅವರು. ಎಷ್ಟು ಅವ್ರಿಗೆ ಹೆಲ್ಮೆಟ್ ಇದ್ರೆ ಪಾಪ ಅವ್ರು ಇವತ್ತು ಬದುಕಿರೋರು. ಅದರಿಂದ ಹೆಲ್ಮೆಟ್ಟು ಸುಮ್ಮನೆ ಪೊಲೀಸ್ನವ್ರ ಕಾಡ್ತಿಂದ ತಪ್ಪಿಸ್ಕೊಳಕ್ಕೋಸ್ಕರ ಬಳಸ್ಬೇಡಿ. ದಯವಿಟ್ಟು ಹಾಕೊಳ್ಳಿ, ನಿಮ್ಮ ಸುರಕ್ಷತೆಗೋಸ್ಕರ ಹಾಕೊಳ್ಳಿ. ಸುಮ್ಮನೆ ಕೈ ತಗೊಳಕೊಂಡು ಹೋಗೋದು, ಬೈಕಿಗೆ ಹ್ಯಾಂಡಿ ತಗೊಳಕೊಂಡು ಹೋಗೋದು, ಇವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಏನು ಹಾಕೊಂಡ ತಕ್ಷಣ ನಿಮ್ದೇನು ಹೇರ್ ಸ್ಟೈಲ್ ಹಾಳಾಗ್ಬಿಡುತ್ತಾ? ದಯವಿಟ್ಟು ಈ ಥರ ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಪ್ರಾಣ ಕಳ್ಕೊಂಡವರು ಕಳ್ಕೊಂಡಾಗ ಅವರು ಸ್ನೇಹಿತರಿರ್ಬೋದು, ಮನೆಯವರು ಎಲ್ಲ ಹೇಳ್ತಾರೆ ಹೆಲ್ಮೆಟ್ ಹಾಕೊಂಡಿದ್ದೀರಾ ಇವತ್ತು ಉಳ್ಕೊಂಡರು ಅಂತ. ಅದರಿಂದ ದಯವಿಟ್ಟು ನಿಮ್ಮ ನಂಬ್ಕೊಂಡು ಫ್ಯಾಮಿಲಿ ಎಲ್ಲ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾರೋ ಕೂಡ ಕೈ ಹಿಡ್ಕೊಂಡು ಓಡ್ಸೋಕೆ ಹೋಗ್ಬೇಡಿ. ತಲೆಗೆ ಹಾಕೊಳ್ಳಿ, ಏನೂ ಆಗಲ್ಲ. ನಿಮ್ಮ ಸುರಕ್ಷತೆಗೋಸ್ಕರ ತಲೆಗೆ ಹಾಕೊಂಡು ಡ್ರೈವ್ನ ಮಾಡಿ.